3-dimensional geometry class 2 ಪ್ರೀವಿಯಸ್ ಕ್ಲಾಸಲ್ಲಿ ಕೋಆರ್ಡಿನೇಟ್ ಸಿಸ್ಟಮ್ ಮಾಡ್ಕೊಂಡಿದ್ವಿ. ಅಂದರೆ ಎಕ್ಸ್ ಆ್ಯಕ್ಸಿಸು, ವೈ ಆ್ಯಕ್ಸಿಸು, ಝೆಡ್ ಆ್ಯಕ್ಸಿಸು, ಎಕ್ಸ್ ವೈ ಪ್ಲೇನು, ವೈ ಝೆಡ್ ಪ್ಲೇನು, ಝೆಡ್ ಎಕ್ಸ್ ಪ್ಲೇನು, ಮತ್ತು ಆಕ್ಟೆಂಟ್ಸ್. ಮತ್ತು ಆಕ್ಟೆಂಟ್ಸು ಯಾವ ಥರ ಸೈನ್ ಇರುತ್ತೆ ಇಷ್ಟು ಮಾಡ್ಕೊಂಡಿದ್ವಲ್ಲ. ಇವತ್ತು ನೋಡ್ಕೊಳ್ಳಿ, ಡಿಸ್ಟೆನ್ಸ್ ಬಿಟ್ವೀನ್ 2 ಪಾಯಿಂಟ್ಸ್. ಅದು ಡಿಸ್ಟೆನ್ಸ್ ಫಾರ್ಮುಲಾ ನೋಡಿ. ಡಿಸ್ಟೆನ್ಸ್ ಬಿಟ್ವೀನ್ 2 ಪಾಯಿಂಟ್ಸ್ ನಾವು ಆ್ಯಕ್ಚುಲಿ 2 ಡೈಮೆನ್ಷನಲ್ಲಿ ಮಾಡ್ಕೊಂಡಿರ್ತೀವಿ, ಹೌದಾ? ಈ ಥರ ಎಲ್ಲ ಒಂದು ಪಾಯಿಂಟ್ ಇದೆ x1 y1, ಇಲ್ಲೆಲ್ಲ ಇನ್ನೊಂದು ಪಾಯಿಂಟ್ ಇದೆ x2 y2. ಅಂದರೆ ಈ ಡಿಸ್ಟೆನ್ಸಿಗೆ ಫಾರ್ಮುಲಾ ಏನು ಬರ್ತಿರ್ತೀವಿ, ರೂಟ್ ಆಫ್ x2 ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವೇರ್, ಹೌದಾ? ನೋಡಿ, ಇಲ್ಲಿ ಥಿಯರಮ್ ಏನು ಹೇಳ್ತೀವಿ ಅಂದರೆ ಇಂಪಾರ್ಟೆಂಟು. ಥಿಯರಮ್ ಎಕ್ಸಾಮಿಗೆ ಒಂದ್ಸಲ 3 ಮಾರ್ಕ್ಸಿಗೆ ಕೇಳ್ತಾರೆ ಥಿಯರಮ್ನ, ಪ್ಲಸ್ ಇದ್ರ ಜೊತೆ ಒಂದು ಪ್ರಾಬ್ಲಮ್ ಕೇಳ್ಬಿಟ್ಟು ಟೋಟಲ್ 5 ಮಾರ್ಕ್ಸಿಗೆ ಆಗುತ್ತೆ. ಅದಕ್ಕೆ ಐಡಿಯಾ ಗೊತ್ತಿರಬೇಕು. ಥಿಯರಮ್ ನೋಡಿ, ಡಿಸ್ಟೆನ್ಸ್ ಬಿಟ್ವೀನ್ 2 ಪಾಯಿಂಟ್ಸ್ x1, y1, z1 and x2, y2, z2 is square root of x2 minus x1 whole square plus y2 minus y1 whole square plus z2 minus z1 whole square. ಸೇಮು ಡಿಸ್ಟೆನ್ಸ್ ಬಿಟ್ವೀನ್ 2 ಪಾಯಿಂಟ್ಸ್ ಗೊತ್ತಿದ್ದಾರೆ ನಮಗೆ 2 ಡೈಮೆನ್ಷನಲ್ಲಿ. ಅದೇ ಥರ ಇಲ್ಲಿ 3 ಡೈಮೆನ್ಷನಲ್ ಬರುತ್ತೆ ಅಷ್ಟೇ, ಹೌದಾ? ಅಂದರೆ ಒಂದು ಪಾಯಿಂಟ್ ಎಕ್ಸ್ಟ್ರಾ ಬರ್ತದೆ, z2 ಮೈನಸ್ z1 ಹೋಲ್ ಸ್ಕ್ವೇರ್ ಬರುತ್ತೆ, ಹೌದಾ? ನೋಡಿ, ಪ್ರೂಫ್ ಯಾವ ಥರ ಮಾಡ್ಕೊತೀವಿ ಅಂತೇಳಿ ಈಸಿ ಇದೆ. ಪ್ರೂಫ್ ಇಂಪಾರ್ಟೆಂಟ್ ನೋಡಿ. ಇದನ್ನ ಎಕ್ಸ್ ಆಕ್ಸಿಸ್, ಇದು ವೈ ಆಕ್ಸಿಸ್, ಇದನ್ನ ಝೆಡ್ ಆಕ್ಸಿಸ್ ಅಂತ ತೊಗೊತೀವಿ, ಹೌದಾ? ಫಸ್ಟ್ ಈ ಪ್ರೂಫಲ್ಲಿ ನೋಡಿ ಇವೆರಡನ್ನು ಲೆಟ್ P is equal to x1 y1 z1 and Q is equal to x2 y2 z2 be any 2 points on coordinate system ಅಥವಾ ಆನ್ ಸ್ಪೇಸ್ ಅಂತಲೂ ಹೇಳ್ಬೋದು. ಅಂದರೆ ಇಲ್ಲೆಲ್ಲ ಒಂದು ಕಡೆ 2 ಪಾಯಿಂಟ್ ಇದೆ ಅಂತ ತೊಗೊತೀನಿ ನೋಡಿ. ಲೆಟ್ ಏನಂತ ತೊಗೊಂಡಿರೋದು, ಒಂದು ಪಾಯಿಂಟ್ನ P, ಹೌದಾ? ಇನ್ನೊಂದು ಪಾಯಿಂಟ್ನ ಕ್ಯೂನ ಏನಂತ ಹೇಳಿದ್ವಿ, x2 y2 z2, ಇದು x1 y1 z1, ಹೌದಾ? ನಾವು ಈ ಡಿಸ್ಟೆನ್ಸ್ನ ಕ್ಯಾಲ್ಕುಲೇಟ್ ಮಾಡಬೇಕು, ಹೌದಾ? ಪಿ ಕ್ಯೂನ ಫೈಂಡ್ ಔಟ್ ಮಾಡಬೇಕು. ಈಗ ಫಸ್ಟಿಗೆ ಏನು ಮಾಡ್ಕೊಳ್ಳಿ ಅಂತ ಹೇಳಿದ್ರೆ, ಡ್ರಾ PM and QN ಪರ್ಪೆಂಡಿಕ್ಯುಲರ್ ಟು XY ಪ್ಲೇನ್ ಅಂತ ಹೇಳ್ತೀವಿ. ಏನು ಹೇಳ್ತಿರೋದು, ಡ್ರಾ PM and QN ಪರ್ಪೆಂಡಿಕ್ಯುಲರ್ ಟು XY ಪ್ಲೇನ್, ಹೌದಾ? ದಟ್ ಇಂಪ್ಲೈಸ್ ನೋಡಿ, ಇಲ್ಲಿಗೆ ಏನೇನು ಗೊತ್ತಾಗುತ್ತೆ ಅಂದರೆ QN is equal to Z2. ನಿನ್ನೆ ಕೋಆರ್ಡಿನೇಟ್ ಸಿಸ್ಟಮಲ್ಲಿ ಪಾಯಿಂಟ್ಸ್ ಹೇಳಿದ್ವಿ ತಾನೆ. ಇದು ಪ್ಯಾರಲಲ್ ಟು ಝೆಡ್ ಆಕ್ಸಿಸ್ ಇದೆ. ಅದಕ್ಕೆ ಈ ವ್ಯಾಲ್ಯೂ ಏನಾಗ್ಬಿಡುತ್ತೆ, ಇಲ್ಲಿಂದ ಇಲ್ಲಿಗಿರೋ ವ್ಯಾಲ್ಯೂ Z2 ಹೇಳ್ಬೋದಲ್ಲ ಈ ವ್ಯಾಲ್ಯೂಸ್ನ. ಅದೇ ಥರ PM ವ್ಯಾಲ್ಯೂ ಏನಾಗುತ್ತೆ, Z1 ಆಗುತ್ತೆ. ಅದಕ್ಕೆ PM is equal to Z1 and QN is equal to Z2 ಬರೀಬೋದಾ? ನೆಕ್ಸ್ಟ್ ನೋಡಿ, ಜಾಯಿನ್ MN ಮಾಡ್ಕೊತೀನಿ. ಇವೆರಡನ್ನು ಜಾಯಿನ್ ಮಾಡ್ಕೊಂಡ್ಬಿಡ್ತೀನಿ, ಹೌದಾ? ನೆಕ್ಸ್ಟ್ ಏನು ಮಾಡ್ಕೊಂಡಿರೋದು, ಜಾಯಿನ್ MN. ನೋಡಿ, ಫಸ್ಟ್ ಏನೇನು ಮಾಡ್ಕೊಂಡ್ವಿ, ಲೈಟ್ P and Q ಆರ್ ದ 2 ಪಾಯಿಂಟ್ಸ್ ತೊಗೊಂಡ್ವಿ. ನೆಕ್ಸ್ಟ್ ಡ್ರಾ PM and QN ಪರ್ಪೆಂಡಿಕ್ಯುಲರ್ ಟು XY ಪ್ಲೇನ್ ಮಾಡ್ತಾ ಇದ್ದೀವಿ. ಹಾಗಾದ್ರೆ ಇದು ವ್ಯಾಲ್ಯೂ Z2 ಆಗುತ್ತೆ, ಇದು ವ್ಯಾಲ್ಯೂ Z1 ಆಗುತ್ತೆ. ಇದು ವ್ಯಾಲ್ಯೂ ಏನಾಗಿರುತ್ತೆ, Z1, ಹೌದಾ? ನೆಕ್ಸ್ಟ್ ನೋಡಿ, ಇವೆರಡು ಈಗ ನಾವು M and N are in XY plane, that implies
ಎಮ್ ಇಸ್ ಈಕ್ವಲ್ ನೋಡಿ ಎಕ್ಸ್ ವೈ ಪ್ಲೇನಲ್ಲಿ ಯಾವುದೇ ಒಂದು ಪಾಯಿಂಟ್ ಬಂದ್ರು ಯಾವ ಫಾರ್ಮೆಟಲ್ಲಿ ಇರುತ್ತೆ, ಎಕ್ಸ್ ಇರುತ್ತೆ, ವೈ ಇರುತ್ತೆ, ಝೆಡ್ ಕೋಆರ್ಡಿನೇಟ್ 0. ಹಾಗಾದ್ರೆ ಎಮ್ ಇಂದ ಪಾಯಿಂಟ್ ಏನಾಗುತ್ತೆ ನೋಡಿ, x1 y1 z ಇರಲ್ಲ ತಾನೆ, ಅದಕ್ಕೆ 0. ಇದು x2 y2 0 ಬರೀಬೋದಲ್ಲ. ಹಾಗಾದ್ರೆ ಇದು x1 y1 0 ಆ್ಯಂಡ್ n x2 y2 0 ಬರೀಬೋದ. ಹಾಗಾದ್ರೆ ನೋಡಿ ಇಲ್ಲಿ ಇದು 0 ಆಗಿದೆ ಅಂದರೆ ಜಸ್ಟ್ x1 y1 ಅಂದ್ಕೊಳ್ಳಿ, ಇದನ್ನ x2 y2 ಅಂದ್ಕೊಂಡೆ ಅಂದರೆ ಇದು 2 ಡೈಮೆನ್ಷನಲ್ ಆಯಿತು. ಹೌದಾ, 2 ಡೈಮೆನ್ಷನಲ್ ಆಯಿತು ಅಂದರೆ ಎಮ್ ಎನ್ ಬರೀಬೋದಲ್ಲ. ಹಾಗಾದ್ರೆ ನಾವು ಎಮ್ ಎನ್ ಇಸ್ ಈಕ್ವಲ್ ಟು 2 ಡೈಮೆನ್ಷನಲ್ ಆಯಿತು ಅಂದರೆ ಡಿಸ್ಟೆನ್ಸ್ ಫಾರ್ಮುಲಾ ಏನು ಹೇಳುತ್ತೆ, x2 x1 ಹೋಲ್ ಸ್ಕ್ವೇರ್ ಪ್ಲಸ್ y2 y1 ಹೋಲ್ ಸ್ಕ್ವೇರ್. ಹೌದಾ, ಇದು 10th ಪ್ರೂವ್ ಮಾಡಿರ್ತೀವಿ. 2 ಡೈಮೆನ್ಷನಲ್ ಇದು ಅಂದರೆ ಬರೀ ಎರಡು ಪ್ಲೇನಲ್ಲಿ ಇತ್ತು ಅಂದರೆ ಎಮ್ ಎನ್ ಅಲ್ಲಿ ಅಷ್ಟೇ ಇತ್ತು ಅಂದರೆ ಎಮ್ ಎನ್ ಇನ್ ಡಿಸ್ಟೆನ್ಸ್ ಅಂದರೆ ರೂಟ್ ಆಫ್ x2 x1 ಹೋಲ್ ಸ್ಕ್ವೇರ್ ಪ್ಲಸ್ y2 y1 ಹೋಲ್ ಸ್ಕ್ವೇರ್. ಹೌದಾ, ನಾವು ಈಗ ಪಿ ಕ್ಯೂನ ಕ್ಯಾಲ್ಕುಲೇಟ್ ಮಾಡಬೇಕು. ಅದಕ್ಕೆ ಏನು ಮಾಡ್ಕೊತೀವಿ ಅಂದರೆ ಡ್ರಾ ಪಿ ಆರ್ ಪರ್ಪೆಂಡಿಕ್ಯುಲರ್ ಟು ಕ್ಯೂ ಎನ್ ಆ್ಯಂಡ್ ಪ್ಯಾರಲಲ್ ಟು ಎಮ್ ಎನ್ ಆಗಿರುತ್ತೆ ಅದು. ಹೌದಾ, ಡ್ರಾ ಪಿ ಆರ್ ಪರ್ಪೆಂಡಿಕ್ಯುಲರ್ ಟು ಕ್ಯೂ ಎನ್. ಹಾಗಾದ್ರೆ ನಾವು ಪಿ ಆರ್ ಇಸ್ ಈಕ್ವಲ್ ಟು ಏನು ಬರಿಬೋದು, ಎಮ್ ಎನ್ ಬರಿಬೋದಲ್ಲ. ದಟ್ ಈಸ್ ಈಕ್ವಲ್ ಟು ರೂಟ್ ಆಫ್ x2 x1 ಹೋಲ್ ಸ್ಕ್ವೇರ್ ಪ್ಲಸ್ y2 y1 ಹೋಲ್ ಸ್ಕ್ವೇರ್. ಇದನ್ನ 1 ಅಂತ ತೊಗೊತೀವಿ. ಹೌದಾ, ನೋಡಿ ಈಗ ಎಮ್ ಎನ್ ಬರೀ ಎಕ್ಸ್ ವೈ ಪ್ಲೇನಲ್ಲಿದೆ. ಎಕ್ಸ್ ವೈ ಅಂತ ಹೇಳಿದ್ರೆ 2 ಡೈಮೆನ್ಷನಲ್ ಆಯಿತು. 2 ಡೈಮೆನ್ಷನಲ್ಲಿ ಡೈರೆಕ್ಟ್ ಫಾರ್ಮುಲಾ ಯೂಸ್ ಮಾಡಿದ್ವಿ. ಎಮ್ ಎನ್ ಇಸ್ ಈಕ್ವಲ್ ರೂಟ್ ಆಫ್ x2 x1 ಹೋಲ್ ಸ್ಕ್ವೇರ್ ಪ್ಲಸ್ y2 y1 ಹೋಲ್ ಸ್ಕ್ವೇರ್. ನೆಕ್ಸ್ಟ್ ಡ್ರಾ ಪಿ ಆರ್ ಪರ್ಪೆಂಡಿಕ್ಯುಲರ್ ಟು ಕ್ಯೂ ಎನ್. ನಾವು ವ್ಯಾಲ್ಯೂ ಆಫ್ ಪಿ ಆರ್ ಆ್ಯಂಡ್ ವ್ಯಾಲ್ಯೂ ಆಫ್ ಎಮ್ ಎನ್ ಆರ್ ಸೇಮ್. therefore ಪಿ ಆರ್ ಇಸ್ ಈಕ್ವಲ್ ಟು ಎಮ್ ಎನ್, ದಟ್ ಇಸ್ ಈಕ್ವಲ್ ಟು ರೂಟ್ ಆಫ್ x2 x1 ಹೋಲ್ ಸ್ಕ್ವೇರ್ ಪ್ಲಸ್ y2 y1 ಹೋಲ್ ಸ್ಕ್ವೇರ್. ಹೌದಾ, ನೆಕ್ಸ್ಟ್ ನೋಡಿ ಈಗ ಕ್ಯೂ ಆರ್ನ ಕ್ಯಾಲ್ಕುಲೇಟ್ ಮಾಡ್ತೀನಿ ನಾವು. ಕ್ಯೂ ಆರ್ ಇಸ್ ಈಕ್ವಲ್ ಟು ಡೈರೆಕ್ಟ್ ಕ್ಯೂ ಆರ್ ಗೊತ್ತಿಲ್ಲ ನಮಗೆ, ಕ್ಯೂ ಎನ್ ಮೈನಸ್ ಆರ್ ಎನ್ ಬರಿಬೋದಲ್ಲ. ಕ್ಯೂ ಎನ್ ಮೈನಸ್ ಆರ್ ಎನ್. ಹೌದಾ, ಕ್ಯೂ ಎನ್ ವ್ಯಾಲ್ಯೂ ಆಫ್ ಕ್ಯೂ ಎನ್ ಈಸ್ ಏನು ಗೊತ್ತಿರೋದು, Z2 ಗೊತ್ತಿದೆ, ಬಟ್ ನಮಗೆ ಆರ್ ಎನ್ ಗೊತ್ತಿಲ್ಲ. ಆರ್ ಎನ್ ಬದಲು ಏನು ಬರಿಬೋದು, ಪಿ ಎಮ್ ಬರಿಬೋದಲ್ಲ. ಅಂದರೆ ಕ್ಯೂ ಎನ್ ಮೈನಸ್ ಪಿ ಎಮ್ ಆಗುತ್ತೆ. ಹೌದಾ, ಕ್ಯೂ ಎನ್ ವ್ಯಾಲ್ಯೂ ಇಸ್ Z2, ಪಿ ಎಮ್ ವ್ಯಾಲ್ಯೂ ಇಸ್ Z1, therefore Z2 ಮೈನಸ್ Z1. ಹೌದಾ, ಇದು ಕ್ಯೂ ಆರ್ ಗೊತ್ತಾಯಿತು. ನೆಕ್ಸ್ಟ್ ನೋಡಿ ನಾವು ಫ್ರಮ್ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಪಿ ಆರ್ ಕ್ಯೂ, ಯಾಕಂದರೆ ಇದು 90 ಡಿಗ್ರಿ ಅಲ್ಲ, ಫ್ರಮ್ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಪಿ ಆರ್ ಕ್ಯೂ ಏನು ಬರೀಬೋದು, ಪೈಥಾಗರಸ್ ಟ್ರಿಪ್ಲೆಟ್ಸ್ ಬರ್ಕೊಂಡ್ವಿ ಅಂದರೆ ಪಿ ಆರ್ ಸ್ಕ್ವೇರ್ ಪ್ಲಸ್ ಆರ್ ಕ್ಯೂ ಸ್ಕ್ವೇರ್ ಇಸ್ ಈಕ್ವಲ್ ಟು ಪಿ ಕ್ಯೂ ಸ್ಕ್ವೇರ್. ಪೈಥಾಗರಸ್ ಥಿಯರಮ್, ಪಿ ಆರ್ ಸ್ಕ್ವೇರ್ ಪ್ಲಸ್ ಆರ್ ಕ್ಯೂ ಸ್ಕ್ವೇರ್ ಇಸ್ ಈಕ್ವಲ್ ಟು ಪಿ ಕ್ಯೂ ಸ್ಕ್ವೇರ್. ಹೌದಾ, ದಟ್ ಇಂಪ್ಲೈಸ್ ಪಿ ಕ್ಯೂ ಸ್ಕ್ವೇರ್ ಇಸ್ ಈಕ್ವಲ್ ವ್ಯಾಲ್ಯೂ ಆಫ್ ಪಿ ಆರ್ ಏನು ಗೊತ್ತಿರೋದು, ರೂಟ್ ಆಫ್ x2 x1 ಹೋಲ್ ಸ್ಕ್ವೇರ್ ಪ್ಲಸ್ y2 y1 ಹೋಲ್ ಸ್ಕ್ವೇರ್ ಪ್ಲಸ್ ಆರ್ ಕ್ಯೂ ಅಥವಾ ಕ್ಯೂ ಆರ್ ಅಂತ ಹೇಳಿದ್ರೆ Z2 Z1 ಹೋಲ್ ಸ್ಕ್ವೇರ್. ರೂಟು ಸ್ಕ್ವೇರು ಕ್ಯಾನ್ಸಲ್ ಆಗಿ ಪಿ ಕ್ಯೂ ಸ್ಕ್ವೇರ್ ಇಸ್ ಈಕ್ವಲ್ ಟು x2 x1 ಹೋಲ್ ಸ್ಕ್ವೇರ್ ಪ್ಲಸ್ y2 y1 ಹೋಲ್ ಸ್ಕ್ವೇರ್ ಪ್ಲಸ್ Z2 Z1 ಹೋಲ್ ಸ್ಕ್ವೇರ್. ಪಿ ಕ್ಯೂ ಸ್ಕ್ವೇರ್ ಅದ, ಹಾಗಾದ್ರೆ ಪಿ ಕ್ಯೂ ಇಸ್ ಈಕ್ವಲ್ ಟು ಏನು ಬರುತ್ತೆ, ಸ್ಕ್ವೇರ್ ರೂಟ್ ಆಫ್ x2 x1 ಹೋಲ್ ಸ್ಕ್ವೇರ್ ಪ್ಲಸ್ y2 y1 ಹೋಲ್ ಸ್ಕ್ವೇರ್ ಪ್ಲಸ್ Z2 Z1 ಹೋಲ್ ಸ್ಕ್ವೇರ್. ಇಷ್ಟು ಬರುತ್ತಲ್ಲ. ಹಾಂ ನೋಡಿ ಇಲ್ಲಿ ಈಸಿ ಇದೆ. ಈ ಡಿರೈವೇಷನ್ ಎಕ್ಸಾಮಿಗೆ 3 ಮಾರ್ಕ್ಸಿಗೆ ಕೇಳ್ತಾ ಇದ್ದಾರೆ. ಪ್ಲಸ್ ಇದ್ರ ಜೊತೆಗೆ ಇದೇ ಫಾರ್ಮುಲಾ ಯೂಸ್ ಮಾಡುವಂಥ ಒಂದು ಪ್ರಾಬ್ಲಮು ಕೇಳ್ಬೋದು. ಟೋಟಲ್ 5 ಮಾರ್ಕ್ಸಿಗೆ ಬರುತ್ತೆ. ಅದಕ್ಕೆ ಏನೇನು ಮಾಡ್ಕೋಬೇಕು ನಾವು, ಪ್ರೂಫ್ ಈಸಿ ಇದೆ. ಲೆಟ್ ಪಿ ಆಫ್ x1 y1 z1 ಆ್ಯಂಡ್ ಕ್ಯೂ ಆಫ್ x2 y2 z2 ಅದರ್ 2 ಗಿವನ್ ಪಾಯಿಂಟ್ಸ್ ಅಂತ ತೊಗೊತೀನಿ. ಹೌದಾ, ನೆಕ್ಸ್ಟ್ ಡ್ರಾ ಪಿ ಎಮ್ ಆ್ಯಂಡ್ ಕ್ಯೂ ಎನ್ ಪರ್ಪೆಂಡಿಕ್ಯುಲರ್ ಟು ಎಕ್ಸ್ ವೈ ಪ್ಲೇನ್ ಮಾಡ್ತೀನಿ. ಅವಾಗ ಇದು 2 ಡೈಮೆನ್ಷನಲ್ ಆಗಿಬಿಡುತ್ತೆ. x1 y1 x2 y2 ಅಷ್ಟೇ ಬಂತು. ನೆಕ್ಸ್ಟ್ ಎಮ್ ಎನ್ಗೆ ಡೈರೆಕ್ಟ್ ಫಾರ್ಮುಲಾ ಯೂಸ್ ಮಾಡಿದ್ವಿ. ಹೌದಾ, ಡ್ರಾ ಪಿ ಆರ್ ಪರ್ಪೆಂಡಿಕ್ಯುಲರ್ ಟು ಕ್ಯೂ ಎನ್. ನಾವು ವ್ಯಾಲ್ಯೂ ಆಫ್ ಪಿ ಆರ್ ಆ್ಯಂಡ್ ಎಮ್ ಎನ್ ಆರ್ ಸೇಮ್, therefore ಪಿ ಆರ್ ಇಸ್ ಈಕ್ವಲ್ ಟು ಎಮ್ ಎನ್, ಅದನ್ನು ಬರ್ಕೊಂಡ್ವಿ. ನೆಕ್ಸ್ಟು
ಕ್ಯೂ ಆರ್ ಕ್ಯಾಲ್ಕುಲೇಟ್ ಮಾಡಬೇಕು. ದೇರ್ಫೋರ್ ಕ್ಯೂ ಆರ್ ಇಸ್ ಈಕ್ವಲ್ ಟು ಕ್ಯೂ ಎನ್ ಮೈನಸ್ ಆರ್ ಎನ್. ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ಕೊಂಡ್ರೆ ಸರ್, ಫ್ರಮ್ ರೈಟ್ ಆಂಗಲ್ ಟ್ರಯಾಂಗಲ್ ಪಿ ಆರ್ ಸ್ಕ್ವೇರ್ ಪ್ಲಸ್ ಆರ್ ಕ್ಯೂ ಸ್ಕ್ವೇರ್ ಇಸ್ ಈಕ್ವಲ್ ಟು ಪಿ ಕ್ಯೂ ಸ್ಕ್ವೇರ್. ಹೌದಾ? ಪೈಥಾಗರಸ್ ಥಿಯರಮ್ ಅಪ್ಲೈ ಮಾಡ್ಕೊಂಡ ತಕ್ಷಣ ಪ್ರೂವ್ ಆಗಿಬಿಡುತ್ತೆ. ಆಯ್ತಲ್ಲ, ಇಲ್ಲಿ ಈಸಿ ಇದೆ ಅದು. ನೆಕ್ಸ್ಟ್ ನೋಡ್ಕೊಳ್ಳಿ, ಇದರದ್ದೇ ಪ್ರಾಬ್ಲಮ್ಸ್ ತೊಗೊಳ್ಳಿ. ಪ್ರಾಬ್ಲಮ್ಸ್ ನೋಡಿ, ಪ್ರೀವಿಯಸ್ ಕ್ಲಾಸಲ್ಲಿ ಆಲ್ರೆಡಿ ಫಸ್ಟ್ ಪ್ರಾಬ್ಲಮ್ ಮಾಡ್ಕೊಂಡಿದ್ದೆ. ಈಗ ಇದು ಸೆಕೆಂಡ್ ಒನ್. ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಫಾಲೋಯಿಂಗ್ ಪೇರ್ಸ್ ಆಫ್ ಪಾಯಿಂಟ್ಸ್. ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಫಾಲೋಯಿಂಗ್ ಪೇರ್ಸ್ ಆಫ್ ಪಾಯಿಂಟ್ಸ್. ಫಸ್ಟ್ ಒನ್ 2,3,5 and 2,3,5 and 4,3,1. 4,3,1. ಡೈರೆಕ್ಟ್ ಡಿಸ್ಟೆನ್ಸ್ ಫಾರ್ಮುಲಾ ಯೂಸ್ ಮಾಡೋದಷ್ಟೇ. ಲೆಟ್ ಎ ಇಸ್ ಈಕ್ವಲ್ ಟು 2, 3, 5 ದಟ್ ಇಸ್ ಈಕ್ವಲ್ ಟು x1, y1, z1 and b is equal to 4, 3, 1 that is equal to x2, y2, z2. Now AB is equal to square root of x2 minus x1 whole square plus y2 minus y1 whole square plus z2 minus z1 whole square. Okay? That implies AB is equal to square root of x2 minus x1 whole square and 4 minus 2 whole square plus 3 minus 3 whole square plus 1 minus 5 whole square. That implies AB is equal to square root of 4 minus 2 under 2 square plus 0 square plus minus 4 square. Okay? 2 square value is 4 plus 0 plus 16. Okay? And AB is equal to root 21%. ಹೌದಾ? ಈಸಿ ಇದೆ. ಡೈರೆಕ್ಟ್ ಫಾರ್ಮುಲಾ ಯೂಸ್ ಮಾಡಿಕೊಂಡು ಸಿಂಪ್ಲಿಫೈ ಮಾಡೋದಷ್ಟೇ. ಹೌದಾ? ಆಯ್ತಲ್ಲ? ಸೇಮ್ ಟೈಪು ಸೆಕೆಂಡ್ ಪ್ರಾಬ್ಲಮ್ ಟ್ರೈ ಮಾಡಿ. -1, 3, -4 -1, 3, -4 and 1, -3, 4. What is it? Let A is equal to -1, 3, -4 that is equal to x1, y1, z1 and B is equal to 1, -3, 4 that is equal to x2, y2, z2. Next direct formula. Now AB is equal to square root of x2 minus x1 whole square plus y2 minus y1 whole square plus z2 minus z1 whole square. That implies AB is equal to square root of x2 minus x1 whole square. 1 minus of minus plus 1 ಆಗುತ್ತಲ್ಲ, 1 plus 1 whole square plus -3 whole square plus 4 minus of minus plus 4 plus 4 whole square. ಅಂದರೆ ಎಷ್ಟು ಬರ್ತದೆ? AB is equal to square root of 1 plus 1 under 2 square plus -3 value is -6 whole square plus 4 plus 4 is 8 square. That is equal to square root of 4 plus 36 plus 64. That implies AB is equal to square root of 64 plus 36 and 104 ಬರುತ್ತೆ. ಹೌದಾ? ಆಯ್ತಲ್ಲ? ಸೇಮ್ ಟೈಪ್ ಥರ್ಡ್ ಒನ್. ವಿಡಿಯೋ ಪಾಸ್ ಮಾಡ್ಬಿಟ್ಟು ಟ್ರೈ ಮಾಡಿ, ಬರುತ್ತೆ. ಥರ್ಡ್ ಒನ್ -3, 7, 2 -3, 7, 2 and 2, 4, -1 2, 4, -1. ಹೌದಾ? ಸಿಂಪ್ಲಿಫೈ ಮಾಡ್ಬೋದಲ್ಲ?
ವಿಡಿಯೋ ಪಾಸ್ ಮಾಡಿಬಿಟ್ಟು ಟ್ರೈ ಮಾಡಬೇಕು. ನೋಡ್ಕೊಳ್ಳಿ. ಲೆಟ್ ಎ ಇಸ್ ಈಕ್ವಲ್ ಟು -3 7 2 ದಟ್ ಇಸ್ ಈಕ್ವಲ್ ಟು x1 y1 z1 and b is equal to 2 4 minus 1 that is equal to x2 y2 z2. Now AB is equal to square root of x2 minus x1 whole square plus y2 minus y1 whole square plus z2 minus z1 whole square. That implies AB is equal to square root of x2 minus x1 whole square and 2 plus 3 whole square plus 4 minus 7 whole square plus minus 1 minus 2 whole square. That implies AB is equal to square root of 5 square plus minus 3 whole square plus minus 3 whole square. Okay? That implies AB is equal to square root of 25 plus 9 plus 9. Square root of 25 plus 9 and 34 plus 9 ಅಂತ ಹೇಳಿದೆ 43. AB is equal to root 43 ಬಂತು. ಹೌದಾ? ಆಯ್ತಲ್ಲ, ಹೇಗೆ ಮಾಡ್ತಾ ಇದ್ದೀವಿ ಅಂತೇಳಿ ಈಸಿ ಇದೆ. ಡಿಸ್ಟೆನ್ಸ್ ಫಾರ್ಮುಲಾ ಯೂಸ್ ಮಾಡೋದಷ್ಟೇ. ಸೇಮ್ ಟೈಪ್ ಒಂದು ಹೋಮ್ ವರ್ಕ್ ತೊಗೊಂಡು homework 2, minus 1, 3 and 2, minus 1, 3 and minus 2, 1, 3 minus 2, 1, 3 ಬಾಬೋದಲ್ಲ. ನೆಕ್ಸ್ಟ್ ನೋಡಿ, ನೋಟ್ ತೊಗೊಂಡಿರಿ. ನೋಟ್ ನೋಡಿ, ಇದನ್ನು ಸೇಮು 10th ಅಲ್ಲಿ ಮಾಡ್ಕೊಂಡಿರ್ತೀವಿ. ಜಸ್ಟ್ ಐಡಿಯಾ ಗೊತ್ತಿರಬೇಕು. 10th ಸ್ಟ್ಯಾಂಡರ್ಡಲ್ಲಿ ಈ ಕಾನ್ಸೆಪ್ಟ್ ಅಂತೂ ಯೂಸ್ ಮಾಡಿರ್ತೀವಿ. ನೋಟು, ಇಫ್ ಎ ಬಿ ಆ್ಯಂಡ್ ಸಿ ಆರ್ ಕೊಲಿನಿಯರ್. ನೋಡಿ, ಕೊಲಿನಿಯರ್ ಅಂದ್ರೆ ಏನು? ಕೊಲಿನಿಯರ್ ಅಂದ್ರೆ ಎ ಬಿ ಆ್ಯಂಡ್ ಸಿ ಲೈ ಆನ್ ಸೇಮ್ ಲೈನ್ ಅಂತ. ನೋಡಿ, ಕೊಲಿನಿಯರ್ ಅಂದ ಈ 3 ಪಾಯಿಂಟು ಒಂದೇ ಲೈನಲ್ಲಿ ಇರಬೇಕು. ಆ ಥರ ಇತ್ತು ಅನ್ನೋದಕ್ಕೆ ಏನಂತ ಹೇಳ್ತೀವಿ? ಕೊಲಿನಿಯರ್ ಇತ್ತು ಅಂದ್ರೆ ದೆನ್. ನೋಡಿ, ಕಂಡೀಷನ್ ಯಾವ ಥರ ಮಾಡ್ಕೊತೀವಿ ಅಂತೇಳಿ ಈ ಥರ ಇದೆ ಅಂದ್ಕೊಳ್ಳಿ. ಒಂದು ಲೈನ್ ಇದು, ಇದ್ರ ಮೇಲೆ ಎ ಬಿ ಸಿ. ಹೌದಾ? ದೆನ್ ಏನು ಬರಿಬೋದು ಅಂದ್ರೆ ಕಂಡೀಷನ್ ಎ ಬಿ ಪ್ಲಸ್ ಬಿ ಸಿ ಇಸ್ ಈಕ್ವಲ್ ಟು ಎ ಸಿ. ಹೌದಾ? ನೋಡಿ, ಎ ಬಿ ಪ್ಲಸ್ ಬಿ ಸಿ ಇಸ್ ಈಕ್ವಲ್ ಟು ಎ ಸಿ ಅಂತ ಬರಿಬೋದು. ನೋಡಿ, ಮತ್ತು ಯಾವಾಗಲೂ ಇದೇ ಥರ ಬರಬೇಕು ಅಂತ ಏನಿಲ್ಲ. ಐಡಿಯಾ ಏನಾಗಿರ್ಬೇಕು ಅಂದರೆ ಸಮ್ ಆಫ್ 2 ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು 3rd ಡಿಸ್ಟೆನ್ಸ್ ಆಗಬೇಕು. ಹೌದಾ? ಅಂದರೆ ಸಮ್ ಆಫ್ 2 ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು 3rd ಡಿಸ್ಟೆನ್ಸ್ ಫಾರ್ಮೆಟಲ್ಲಿ ಬರ್ತಿದೆ ಅಂದರೆ ದೆನ್ ಗಿವನ್ ಪಾಯಿಂಟ್ಸ್ ಆರ್ ಕೊಲಿನಿಯರ್ ಅಂತ ಹೇಳ್ತೀವಿ ಅಷ್ಟೇ. ಹೌದಾ? ನೋಡಿ, ಎ ಬಿ ಪ್ಲಸ್ ಬಿ ಸಿ ಇಸ್ ಈಕ್ವಲ್ ಟು ಎ ಸಿ. ಹೌದಾ? ಈಗ ಏನಾದ್ರು ಬಿ ಇಲ್ಲಿದೆ, ಸಿ ಇಲ್ಲಿದೆ ಅಂದ್ಕೊಳ್ಳಿ, ಅವಾಗ ಎ ಸಿ ಪ್ಲಸ್ ಸಿ ಬಿ ಇಸ್ ಈಕ್ವಲ್ ಟು ಎ ಬಿ ಈ ಥರ ಬರುತ್ತೆ. ಅದಕ್ಕೆ ಸಮ್ ಆಫ್ ಎನಿ 2 ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು 3rd ಡಿಸ್ಟೆನ್ಸ್ ಆಗಿರ್ಬೇಕು. ಆ ಥರ ಇತ್ತು ಅಂದ್ರೆ ಗಿವನ್ 3 ಪಾಯಿಂಟ್ಸ್ ಆರ್ ಕೊಲಿನಿಯರ್ ಅಂತ ಹೇಳ್ತೀವಿ ಅಷ್ಟೇ. ಹೌದಾ? ಬಟ್ ಈ ಥರದೊಂದು ಪ್ರಾಬ್ಲಮ್ ತೊಗೊಳ್ಳಿ. ಥರ್ಡ್ ಪ್ರಾಬ್ಲಮ್, show that the points minus 2, 3, 5 minus 2, 3, 5 1, 2, 3 and 1, 2, 3 and 7, 0, minus 1 7, 0, minus 1 are collinear. What is it? Let A is equal to minus 2, 3, 5. That is equal to x1, y1, z1
b is equal to 1 2 3, that is equal to x2 y2 z2. c is equal to 7 0 minus 1, that is equal to x3 y3 z3. ಹೌದಾ? ನೋಡಿ, ಈಗ ಮೂರು ಡಿಸ್ಟೆನ್ಸ್ ಕ್ಯಾಲ್ಕುಲೇಟ್ ಮಾಡ್ತಾ ಬರೋದಷ್ಟೇ. ನಾವು ಎ ಬಿ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ x2 minus x1 whole square plus y2 minus y1 whole square plus z2 minus z1 whole square. ಹೌದಾ? ನೋಡಿ, ಎ ಬಿ ಅಂದರೆ ಇಲ್ಲಿ x2 x1 ಇದೆ, ಅದಕ್ಕೆ ಅದೇ ಥರ ಬರ್ಕೊಂಡಿದ್ವಿ. ದಟ್ ಇಂಪ್ಲೈಸ್ ಎ ಬಿ ಇಸ್ ಈಕ್ವಲ್ ಟು 1 minus of minus ಅಂದರೆ ಪ್ಲಸ್ 2, 1 plus 2 whole square plus 2 minus 3 whole square plus 3 minus 5 whole square. That implies AB is equal to square root of, direct ಬರಿಬೋದಲ್ಲ, 1 plus 2 ಅಂದರೆ 3, 3 square ಅಂದರೆ 9, 2 minus 3 ಅಂದರೆ ವ್ಯಾಲ್ಯೂ -1 whole square ಅಂದರೆ 1 ಬರುತ್ತೆ, 3 minus 5 ಅಂದರೆ -2 whole square ಅಂದರೆ 4 ಅಂದರೆ ರೂಟ್ 14. ಎ ಬಿ ಇಸ್ ಈಕ್ವಲ್ ಟು ರೂಟ್ 14. ಹೌದಾ? ಸಿಮಿಲರ್ಲಿ ಬಿ ಸಿ ಕ್ಯಾಲ್ಕುಲೇಟ್ ಮಾಡಬೇಕು. ನಾವು ಬಿ ಸಿ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್, ನೋಡಿ ಫಾರ್ಮುಲಾನ ಸ್ವಲ್ಪ ಚೇಂಜ್ ಮಾಡ್ಕೊತೀವಿ. ಬಿ ಮತ್ತು ಸಿ ಅಲ್ಲಿ ನೋಡಿ x3 x2 ಇದೆ, ದೇಫೋ ಇಲ್ಲಿ ಏನು ಬರ್ಕೊಂತೀವಿ ನಮ್ದು x3 minus x2 whole square plus y3 minus y2 whole square plus z3 minus z2 whole square. ಹೌದಾ? That implies BC is equal to square root of, ಹೌದಾ? x3 minus x2 whole square, 7 minus 1 whole square plus y3 minus y2 whole square ಅಂದರೆ 0 minus 2 whole square plus -1 minus 3 whole square. ಡೈರೆಕ್ಟ್ ವ್ಯಾಲ್ಯೂಸ್ ಬರಿಬೋದಲ್ಲ. ಬಿ ಸಿ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 7 minus 1 ಅಂದರೆ 6 ಸ್ಕ್ವೇರ್ ಅಂದರೆ 36 ಪ್ಲಸ್ -2 ಹೋಲ್ ಸ್ಕ್ವೇರ್ ಅಂದರೆ 4 ಪ್ಲಸ್ -1 -3 ಅಂದರೆ -4 ಹೋಲ್ ಸ್ಕ್ವೇರ್ ಅಂದರೆ 16. ಹೌದಾ? ಎಷ್ಟು ಬರ್ತದ? 56 ರೂಟ್ 56. ಹೌದಾ? ನೋಡಿ, ರೂಟ್ 56 ಈಗ ಬರಿಬೋದ, 4 into 14 ಆಗುತ್ತೆ, 14 4 56, ರೂಟ್ 4 ಅಂದರೆ ವ್ಯಾಲ್ಯೂ 2, ಅದಕ್ಕೆ 2 ರೂಟ್ 14 ಅಂದರೆ ಇದು ಆಲ್ರೆಡಿ ರೂಟ್ 14 ಅಲ್ಲಿದೆ, ಡಿಫೋ ಇದನ್ನ 2 ರೂಟ್ 14 ಬರ್ಕೊಂಡಿದ್ದೀವಿ ಅಷ್ಟೇ. ಆಯ್ತಲ್ಲ? ನೆಕ್ಸ್ಟ್ ಎ ಬಿ ಆಯಿತು, ಬಿ ಸಿ ಆಯಿತು, ಸಿ ಎ ಒಂದು ಕ್ಯಾಲ್ಕುಲೇಟ್ ಮಾಡಬೇಕು ನಾವು. ಸಿ ಎ ಇಸ್ ಈಕ್ವಲ್ ಟು, ಹೌದಾ, ಸ್ಕ್ವೇರ್ ರೂಟ್ ಆಫ್ ಸಿ ಮತ್ತು ಎ ಫಾರ್ಮುಲಾ ನೋಡಿ, x1 ಇದೆ, x3 ಇದೆ, ಅದಕ್ಕೆ x3 minus x1 ಹೋಲ್ ಸ್ಕ್ವೇರ್ ಪ್ಲಸ್ y3 minus y1 ಹೋಲ್ ಸ್ಕ್ವೇರ್ ಪ್ಲಸ್ z3 minus z1 ಹೋಲ್ ಸ್ಕ್ವೇರ್. ನೋಡಿ, ಇದೇ ಥರ ಬರಿಬೇಕಂತೇನೂ ಇಲ್ಲ, x1 minus x3ನೂ ಬರಿಬೋದು, ಹೇಗೆ ಬರ್ಕೊಂಡ್ರೆ ಆನ್ಸರ್ ಮಾತ್ರ ಸೇಮ್ ಬರ್ತದೆ. ಆಯ್ತಲ್ಲ? ದಟ್ ಇಂಪ್ಲೈಸ್ ಸಿ ಎ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ x3 minus x1 ಹೋಲ್ ಸ್ಕ್ವೇರ್ ಅಂದರೆ 7 minus of minus ಪ್ಲಸ್ 2 ಆಗುತ್ತೆ, 7 plus 2 ಹೋಲ್ ಸ್ಕ್ವೇರ್ ಪ್ಲಸ್ y3 minus y1 0 minus 3 ಹೋಲ್ ಸ್ಕ್ವೇರ್ ಪ್ಲಸ್ -1 minus 5 ಹೋಲ್ ಸ್ಕ್ವೇರ್. That implies CA is equal to square root of 9 square plus -3 square plus -6 square. And the CA is equal to 81 plus 9 plus 36. The root 126 ಬಂತು. ನೋಡಿ, ರೂಟ್ 126ನ 9 into 14 ಬರಿಬೋದು, ಅಥವಾ 3 ರೂಟ್ 14 ಬರುತ್ತೆ. ಹೌದಾ? ಹೀಗಾದ್ರೆ ಯಾವ್ದಾದ್ರು ಎರಡನ್ನು ಆ್ಯಡ್ ಮಾಡಿದ್ರೆ ಬರುತ್ತಾ? ಎ ಬಿ ಅಂದರೆ ರೂಟ್ 14,
ಬಿ ಸಿ ಅಂದರೆ 2√14 ಎರಡು ಆ್ಯಡ್ ಮಾಡಿದ್ರೆ 3√14 ಬರುತ್ತೆ ತಾನೆ. therefore ನಾವು AB plus BC is equal to, AB value is √14, BC value is 2√14. If we add both, we are going to get 3√14. 3√14 on the C. That implies AB plus BC is equal to C. AB plus BC equal to CA aaytuna. Therefore, given 3 points are ಕೊಲಿನಿಯರ್. ಹೌದಾ? ಈಸಿದೆ, ಗೊತ್ತಿರಬೇಕು. ಗೊತ್ತಾಯ್ತಲ್ಲ ಹೇಗೆ ಮಾಡ್ತಾ ಇದ್ದೀವಿ ಅಂತೇಳಿ. ನೆಕ್ಸ್ಟ್ ಫೋರ್ತ್, ವೆರಿಫೈ ದ ಫಾಲೋಯಿಂಗ್. ಪ್ರಾಬ್ಲಮ್ ನಂಬರ್ 4, ವೆರಿಫೈ ದ ಫಾಲೋಯಿಂಗ್. ಅದರ ಫಸ್ಟ್ ಒನ್ 0,7, -10, 0,7, -10, 1, 6, -6, 1, 6, -6 and 4, 9, -6, 4, 9, -6 are the vertices of an isosceles triangle. Are the vertices of an isosceles triangle. ನೋಡಿ, ಐಸಾಸೆಲಸ್ ಟ್ರಯಾಂಗಲ್ ಅಂದರೆ ಕಂಡೀಷನ್ ಏನು ಗೊತ್ತಿರೋದು? ಇಫ್ 2 sides ಆರ್ ಈಕ್ವಲ್ ದೆನ್ ಇಟ್ ಈಸ್ ಆನ್ ಐಸಾಸೆಲಸ್ ಟ್ರಯಾಂಗಲ್ ಅಂತ ಹೇಳ್ತಿದ್ವಿ. ಹೌದಾ? ನೋಡಿ, ಸೈಡ್ಸ್ ಕ್ಯಾಲ್ಕುಲೇಟ್ ಮಾಡಬೇಕಷ್ಟೇ ಸೇಮ್ ಟೈಪ್. ಲೆಟ್ ಎ ಇಸ್ ಈಕ್ವಲ್ ಟು 0, 7, -10 ದಟ್ ಈಸ್ ಈಕ್ವಲ್ ಟು x1, y1, z1. B is equal to 1, 6, -6 that is equal to x2, y2, z2 and C is equal to 4, 9, -6 that is equal to x3, y3, z3. Now AB is equal to square root of x2 minus x1 whole square plus y2 minus y1 whole square plus z2 minus z1 whole square. Okay? That implies AB is equal to square root of x2 minus x1 and 1 minus 0 whole square plus 6 minus 7 whole square plus minus 6 plus 10 whole square. And AB is equal to square root of 1 square plus minus 1 square plus 4 square. Okay? 1 plus 1 plus 16 and root 18 ಬಂತು. Similarly, now BC is equal to square root of formula x3 minus x2 whole square plus y3 minus y2 whole square plus z3 minus z2 whole square. That implies BC is equal to square root of x3 minus x2 and 4 minus 1 whole square plus 9 minus 6 whole square plus minus 6 plus 6 whole square. That implies BC is equal to square root of 4 minus 1 and 3 square and 9 plus 9 minus 6 and 3 square and 9 plus 0 and 9 plus 9 and root 18. ಹೌದಾ? ಮತ್ತು ನೋಡಿ, ಸಿ ಎ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಆ್ಯಕ್ಚುಲಿ ಎ ಬಿ ಮತ್ತು ಬಿ ಸಿ ಸೇಮ್ ಬಂದಿದೆ. ಬರೀ ಇಷ್ಟೇ ಐಡಿಯಾ ಯೂಸ್ ಮಾಡ್ಕೊಂಬಿಟ್ಟು ಐಸಾಸೆಲಸ್ ಟ್ರಯಾಂಗಲ್ ಅಂದರೆ ತಪ್ಪಾಗ್ಬಿಡುತ್ತೆ. ಸಿ ಎನ್ನು ಕ್ಯಾಲ್ಕುಲೇಟ್ ಮಾಡಲೇಬೇಕು. ಯಾಕೆಂದರೆ ಇಫ್ ಎ ಬಿ ಪ್ಲಸ್ ಬಿ ಸಿ ಇಸ್ ಈಕ್ವಲ್ ಟು ಸಿ ಎ ಆಯಿತು ಅಂದರೆ ಟ್ರಯಾಂಗಲೇ ಆಗಲ್ಲ ಅಲ್ಲಿ. ಹೌದಾ? ಟ್ರಯಾಂಗಲ್ ಆಗಬೇಕು ಅಂದರೆ ಆ್ಯಕ್ಚುಲಿ ಎ ಬಿ ಪ್ಲಸ್ ಬಿ ಸಿ ಈಸ್ ನಾಟ್ ಈಕ್ವಲ್ ಟು ಸಿ ಎ ಇರಬೇಕು. ಹೌದಾ? ಹಾಗೆ ಸಿ ಎನ್ನು ಕ್ಯಾಲ್ಕುಲೇಟ್ ಮಾಡ್ತೀನಿ ನೋಡಿ. ನಾವು CA is equal to square root of x3 minus x1 whole square plus y3 minus y1 whole square plus z3 minus z1 whole square. Okay? That implies CA is equal to square root of
x3 minus x1 whole square, 4 minus 0 whole square, plus 9 minus 7 whole square, plus minus 6 plus 10 whole square. CA is equal to square root of 4 square plus 9 minus 7 ಅಂತ ಹೇಳಿದೆ, 2 square plus 4 square. ಹೌದಾ? 4 square ಅಂದರೆ 16 plus 4 plus 16. 16 plus 4 ಅಂದರೆ 20, 20 plus 16 ಅಂದರೆ 36 ಬರುತ್ತೆ. ಹೌದಾ? ರೂಟ್ 36 ಅಂದರೆ 6 ಬರ್ತಾ ಇದೆ. ಹೌದಾ? ಅಂದರೆ 2 ರೂಟ್ 18 ಅಂತೂ ಬರಲ್ಲ ಇಲ್ಲಿ. ಹೌದಾ? ಹಾಗಾದ್ರೆ ಇಲ್ಲಿ ಏನಾಯಿತು? ಹಿಯರ್ AB is equal to BA and AB plus BC is not equal to CA. Therefore, ABC is an isosceles triangle. ಆಯ್ತಲ್ಲ? ಹೇಗೆ ಮಾಡ್ಕೊತೀವಿ ಅಂತೇಳಿ ನೋಡಿ. ಇದೇ ಐಡಿಯಾ ಯೂಸ್ ಮಾಡಿಕೊಂಡು ಐಸೋಸೆಲೆಸ್ ಕೇಳ್ಬೋದು, ಅಥವಾ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅಥವಾ ಈಕ್ವಲ್ಯಾಟ್ರಲ್ ಟ್ರಯಾಂಗಲ್ ಕೇಳ್ಬೋದು. ಈಕ್ವಲ್ಯಾಟ್ರಲ್ ಟ್ರಯಾಂಗಲ್ ಇತ್ತು ಅಂದರೆ ಆಲ್ ಸೈಡ್ಸ್ ಆರ್ ಈಕ್ವಲ್, ಎ ಬಿ ಈಕ್ವಲ್ ಟು ಬಿ ಸಿ ಇಸ್ ಈಕ್ವಲ್ ಟು ಸಿ ಎ ಬರಬೇಕು. ಹೌದಾ? ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅಂದರೆ ಪೈಥಾಗರಸ್ ಥಿಯರಮ್ ಸ್ಯಾಟಿಸ್ಫೈ ಆಗಬೇಕು. ಅಂದರೆ ಆಪೋಸಿಟ್ ಸ್ಕ್ವೇರ್ ಪ್ಲಸ್ ಅಡ್ಜಸೆಂಟ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಹೈಪಾಟನಸ್ ಸ್ಕ್ವೇರ್ ಬರಬೇಕು. ಹೌದಾ? ಅದಕ್ಕೆ ಐಡಿಯಾ ಗೊತ್ತಿರಬೇಕು ನಮಗೆ. ಸೇಮ್ ಟೈಪು ಸೆಕೆಂಡ್ ಪ್ರಾಬ್ಲಮ್ ಟ್ರೈ ಮಾಡಿ. ಸೆಕೆಂಡ್ ಒನ್, (0, 7, -10), 0, 7, -10, -1, 6, -1, 6, and -4, 9, 6, -4, 9, 6 are the vertices of a right angled triangle. Are the vertices of a right angled triangle. ಟ್ರೈ ಮಾಡ್ಬೋದಲ್ಲ? ವಿಡಿಯೋ ಪಾಸ್ ಮಾಡ್ಬಿಟ್ಟು ಟ್ರೈ ಮಾಡಿ ನೋಡಿ. ಲೆಟ್ A is equal to 0, 7, -10, that is equal to x1, y1, z1. B is equal to -1, 6, 6, that is equal to x2, y2, z2. C is equal to -4, 9, 6, that is equal to x3, y3, z3. Now AB is equal to square root of formula x2 minus x1 whole square plus y2 minus y1 whole square plus z2 minus z1 whole square. That implies AB is equal to square root of x2 minus x1 whole square and the -1 minus 0 whole square plus 6 minus 7 whole square plus 6 minus of minus plus 10 whole square. ಹೌದಾ? ಅದು ಎಷ್ಟು ಬರ್ತಾ ಇದೆ? AB is equal to square root of -1 whole square ಅಂದರೆ 1 plus 6 minus 7 ಅಂದ್ರೆ -1. ಹೌದಾ? -1 whole square ಅಂದರೆ 1 plus 16 square ಅಂದರೆ 256 ಅಂದರೆ ರೂಟ್ ಆಫ್ 258 ಬಂತು. ಆಸ್ ಇಟ್ ಇಸ್ ಬರ್ಕೊಂತೀವಿ. ನಾವು AB ಆಯಿತು. BC is equal to square root of x3 minus x2 whole square plus y3 minus y2 whole square plus z3 minus z2 whole square. ಹೌದಾ? That implies BC is equal to square root of, ಹೌದಾ? x3 minus x2 whole square ಅಂದರೆ ಏನು ಬರೀಬೋದು? x3 minus x2 whole square ಅಂದರೆ -4 plus 1 whole square plus 9 minus 6 whole square plus 6 minus 6 whole square.
ಬಿ ಸಿ ಇಸ್ ಈಕ್ವಲ್ ಟು -4 + 1 ಅಂದರೆ -3 ಹೋಲ್ ಸ್ಕ್ವೇರ್. -3 ಹೋಲ್ ಸ್ಕ್ವೇರ್ ಅಂದರೆ 9 ಪ್ಲಸ್ 9 - 6 ಅಂದರೆ 3 ಬರುತ್ತಲ್ಲ, 3 ಸ್ಕ್ವೇರ್ ಅಂದರೆ 9 + 0 ಅಂದರೆ √18 ಬರ್ತದೆ. ಬಿ ಸಿ ನೆಕ್ಸ್ಟ್ ಸಿ ಎ ಮಾಡ್ಕೋಬೇಕಲ್ಲ. ನಾವು CA is equal to square root of x3 minus x1 whole square plus y3 minus y1 whole square plus z3 minus z1 whole square. That implies CA is equal to square root of x3 minus x1 whole square -4 minus 0 whole square plus 9 minus 7 whole square plus 6 plus 10 whole square. That implies CA is equal to square root of 4 square value is 16 plus 9 minus 7 under 2. 2 square value is 4 plus 16 square under 256. Okay? Root 2 76 ಬರುತ್ತೆ. ಇದರಲ್ಲಿ ಯಾವ್ದಾದ್ರು ಎರಡನ್ನ ಆ್ಯಡ್ ಮಾಡಿಕೊಂಡ್ರೆ ಬರುತ್ತೆ ನೋಡಬೇಕು. AB ಸ್ಕ್ವೇರ್ ಅಂದರೆ 258, BC ಸ್ಕ್ವೇರ್ ಅಂದರೆ 18, 258 ಪ್ಲಸ್ 18 ಅಂದರೆ 276 ಬರುತ್ತೆ ತಾನೆ. ಹೇಗಾಗ ನೋಡಿ, ನಾವು AB ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್ ಇಸ್ ಈಕ್ವಲ್ ಟು AB ಸ್ಕ್ವೇರ್ ಅಂದರೆ 258 ಪ್ಲಸ್ 18 ಅಂದರೆ ಇದು 276 ಹೌದಾ. 276ನ ಹೇಗೆ ಬರಿಬೋದು? √276 ಹೋಲ್ ಸ್ಕ್ವೇರ್ ಅಂದರೆ CA ಸ್ಕ್ವೇರ್ ಬರುತ್ತೆ ತಾನೆ. ದೇರ್ಫೋರ್ ABC is a right angled triangle. ಆಯ್ತಲ್ಲ, ಈಸಿ ಇಲ್ಲ, ಗೊತ್ತೇಬೇಕು ಹೇಗೆ ಮಾಡ್ತಾ ಇದ್ದೀವಿ ಅಂತಲೇ. ಸೇಮ್ ಟೈಪ್ ಥರ್ಡ್ ಒನ್ ಹೋಮ್ ವರ್ಕ್ ತೊಗೊಂಡಿನಿ. ಥರ್ಡ್ ಒನ್ ಹೋಮ್ ವರ್ಕು ಎ ಅಂತ ಹೇಳಿದ್ರೆ 3,6,9 ಎ 3,6,9 ಓ ಬಿ 10,20,30 10,20,30 ಸಿ 25, -41,5 25, -41,5 are the vertices of a right angled triangle. Are the vertices of a right angled triangle. ಹೌದಲ್ಲ ನೋಡಿ, ಡಿರೈವೇಶನ್ ಇಂಪಾರ್ಟೆಂಟು ಪ್ಲಸ್ ಈ ಥರ ಪ್ರಾಬ್ಲಮ್ಸ್ನ ಕೇಳ್ತಾ ಇರ್ತಾರೆ. ಟೋಟಲ್ಲು 5 ಮಾರ್ಕ್ಸಿಗೆ ಕೇಳ್ತಾರೆ ಅಲ್ಲಿ, ಅದಕ್ಕೆ ಐಡಿಯಾ ಗೊತ್ತಿರಬೇಕು. ಹೌದಾ ನೋಡಿ, ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಇದೇ ಥರ ಪ್ರಾಬ್ಲಮ್ಸು ಪ್ಯಾರಲೋಗ್ರಾಮು ಆ ಥರದನ್ನ ಸಿಂಪ್ಲಿಫೈ ಮಾಡ್ಕೊತೀವಿ ಅಷ್ಟೇ. ಹೌದಾ, ಸೇಮ್ ನಾವು 10th 2 ಡೈಮೆನ್ಷನಲ್ ಮಾಡ್ಕೊಂಡಿರ್ತೀವಿ. ಇಲ್ಲಿ ಅದೇ ಥರ 3 ಡೈಮೆನ್ಷನಲ್ ಒಂದು ಎಕ್ಸ್ಟ್ರಾ ಏನು ಬರ್ತದೆ, Z2 - Z1 ಹೋಲ್ ಸ್ಕ್ವೇರ್ ಅಂತ ಬರುತ್ತೆ ಅಷ್ಟೇ. ಆಯ್ತಲ್ಲ ಇಲ್ಲಿ. ಯಾಕೆ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಇದೇ ಥರದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ. ಥ್ಯಾಂಕ್ ಯು.